2026 ಸ್ಟಿಲ್ ಸಮ್ ಕ್ಲೈಂಟ್ಸ್ ಏನ್ ರೆಫರ್ ಮಾಡ್ತಾರೆ ಅಂದ್ರೆ ರೈಸ್ ತಿನ್ಬೇಡಿ, ಎಸ್ಪೆಷಲಿ ನೈಟ್ ಹೊತ್ತು ರೈಸ್ ತಿನ್ಬಾರ್ದು. ಅದಾದ್ಮೇಲೆ ಒಂದ್ ರೋಟಿ ತಗೊಳ್ಳಿ, ಒಂದ್ ಚಪಾತಿ ತಗೊಳ್ಳಿ. ನೀವು ಎಲ್ಲಿವರೆಗೂ ಒನ್ ಬೌಲ್, ಒನ್ ರೋಟಿ, ಒನ್ ಕ್ವಾಂಟಿಟಿ ಅಂತ ಇದ್ ಮಾಡ್ತಿರಲ್ಲ, ಒನ್ ಎಂಟಿಟಿ, ಒನ್ ಪೀಸ್ ಅಂತ ಇಲ್ಲಿ ಡಿಕ್ಲೇರ್ ಮಾಡ್ತಿರಲ್ಲ, ವರ್ಕ್ ಆಗಲ್ಲ. ಯಾಕಂದ್ರೆ ಈಗ ಒನ್ ಪೀಸ್ ಆಫ್ ರೋಟಿ ಚಪಾತಿ ನಮ್ಮನೇಲಿ ಏನ್ ಮಾಡ್ತೀವಿ ಅಂಡ್ ಗೂಗಲ್ ಅಲ್ಲಿ ಏನ್ ತೋರಿಸುತ್ತೆ ಅಥವಾ ಯಾವ್ದೋ ಒಂದು ಫಿಟ್ನೆಸ್ ಆಪ್ ಅಲ್ಲಿ ಏನ್ ತೋರಿಸುತ್ತೆ, ಯಾವ್ದು ಸೇಮ್ ಇರಲ್ಲ, ಎಲ್ಲ ಡಿಫ್ರೆಂಟ್ ಇರುತ್ತೆ. ಯಾಕೆಂದ್ರೆ ಆ ಚಪಾತಿ ಡಯಾಮೀಟರ್, ಥಿಕ್ನೆಸ್, ಡೆನ್ಸಿಟಿ ಆಯ್ತಾ, ಎಷ್ಟು ಹಿಟ್ ಯೂಸ್ ಮಾಡಿದೀವಿ, ಎಷ್ಟು ನೀರು ಯೂಸ್ ಮಾಡಿದೀವಿ, ಯಾವ್ದು ಸೇಮ್ ಇರಲ್ಲ, ಎಲ್ಲ ಡಿಫ್ರೆಂಟ್ ಇರುತ್ತೆ. ಅದ್ರ ಬದಲು ನೀವು 50 ಗ್ರಾಮ್ ವೀಟ್ ಫ್ಲವರ್, ಗೋಧಿ ಹಿಟ್ಟು ಅಂತ ಹೇಳಿದ್ರೆ ಯೂನಿವರ್ಸಲ್ ಕಾನ್ಸ್ಟೆಂಟ್, ಅದು ಯೂನಿವರ್ಸಲಿ ಎಷ್ಟಿರ್ಬೇಕು ಅಷ್ಟೇ ಇರುತ್ತೆ ಅವತ್ತಿರಮಿಕ್ ವ್ಯಾಲ್ಯೂ. ಸೊ ಹಾಗಾಗಿ ಇಟ್ಸ್ ಹೈಲಿ ರೆಕಮೆಂಡೆಡ್ ಟು ಮೆಷರ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ml rather than ಒನ್ ಪೀಸ್, ಒನ್ ರೋಟಿ, ಒನ್ ಬೌಲ್. ಸೊ ಇದೊಂದು ಮಿಸ್ಟೇಕ್ ಮಾಡ್ತಾರೆ. ಸೆಕೆಂಡ್ ಮಿಸ್ಟೇಕ್, ರೈಸ್ ತಿನ್ಬಾರ್ದು ಅಂತ. ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಾಗ್ತಿಲ್ಲ ಯಾಕೆ ಆತರ ಹೇಳ್ತಾರೆ ಅಂತ. ಯಾರ್ಯಾರು ಹೆಲ್ದಿ ಇಂಡಿವಿಜುವಲ್ ಇರಲ್ಲ ಆರಾಮಾಗಿ ರೈಸ್ ತಿನ್ನಿ, ಏನ್ ತೊಂದರೆ ಇಲ್ಲ ಆಯ್ತಾ. ಎವ್ರಿ 6 months 1 year ಬ್ಲಡ್ ವರ್ಕ್ ಮಾಡಿಸಿ, ಚೆಕ್ ಯುವರ್ ಡಯಾಬಿಟಿಕ್ ಕಂಡೀಷನ್ ಅಂಡ್ ಯು ಕ್ಯಾನ್ ಹ್ಯಾವ್ ರೈಸ್ ಆಲ್ ದ 3 times, ನೋ ಇಶ್ಯೂಸ್. ಬಟ್ ರೈಸ್ ತಿನ್ನೋದ್ರಿಂದ ನಿಮ್ಗೆ ಫ್ಯಾಟ್ ಜಾಸ್ತಿ ಆಗುತ್ತೆ ಅಥವಾ ರೈಸ್ ತಿನ್ನೋದ್ರಿಂದ ಫ್ಯಾಟ್ ಕಮ್ಮಿ ಆಗ್ತಿಲ್ಲ ಅನ್ನೋದು ತುಂಬಾ 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 ತಪ್ಪು. ಇದು ಎಷ್ಟು ಬೇಗ ನಿಮಗೆ ಅರ್ಥ ಆಗುತ್ತೆ ಅಷ್ಟು ಬೇಗ ನಿಮ್ಮ ಫಿಟ್ನೆಸ್ ಜರ್ನಿ ಸಿಂಪಲ್ ಆಗುತ್ತೆ.